ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಈಗ ತೀವ್ರಗೊಂಡಿದೆ. ವಿಚಾರಣೆಯ ವೇಳೆ ಸಾಕಷ್ಟು ಟ್ವಿಸ್ಟ್ಗಳು ಸಿಗ್ತಾ ಇರೋದು, ಒಂದಷ್ಟು ಜನರ ಹೆಸರುಗಳು ಕೂಡ ಹೊರಗಡೆ ಬರ್ತಾ ಇದೆ. ನೋಡಿ, ತನಿಖೆ ತೀವ್ರಗೊಂಡಿದೆ, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಕೇಸ್ನಲ್ಲಿ ವಾಲ್ಮೀಕಿ ನಿಗಮದ ಅಧ್ಯಕ್ಷನ ಹೆಸರು ತಳುಕು ಹಾಕೊಳ್ತಾ ಇದೆ. ನಾಗೇಂದ್ರ ಬೆನ್ನಲ್ಲೇ ಶಾಸಕ ಬಸನಗೌಡ ದದ್ದಲ್ಗೂ ಕೂಡ ಸಂಕಷ್ಟ ಎದುರಾಗಿರೋದು. ರಾಯಚೂರು ಗ್ರಾಮೀಣ ಕ್ಷೇತ್ರದ ಶಾಸಕ ಬಸನಗೌಡ ದದ್ದಲ್ A8 ಜೊತೆ ಬಸನಗೌಡ ದದ್ದಲ್ ವಾಟ್ಸಪ್ ಚಾಟಿಂಗ್ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ನಿಗಮದ ಅಧ್ಯಕ್ಷರಾದ ಬಳಿಕ ವಾಟ್ಸಪ್ ಚಾಟಿಂಗ್ ಬೆಳಕಿಗೆ ಬಂದಿರೋದು. ಕೋರ್ಟ್ಗೆ ಸಲ್ಲಿಸಿದಂತಹ 34 ಪುಟಗಳ ಹೇಳಿಕೆಯಲ್ಲಿ ಎಲ್ಲ ಅಂಶಗಳು ಕೂಡ ಉಲ್ಲೇಖ ಆಗಿದೆ. 8ನೇ ಆರೋಪಿ ಪರ ವಕೀಲ ಪರಶುರಾಮ್ ಸಲ್ಲಿಸಿರುವಂತಹ ಹೇಳಿಕೆ. ಈ ಬಗ್ಗೆ ತನಿಖೆ ನಡೆಸುವಂತೆ ಕೋರ್ಟ್ಗೆ ವಕೀಲರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇದೇ ಪ್ರಕರಣದಲ್ಲಿ ಈಗಾಗಲೇ ನಾಗೇಂದ್ರ ತಲೆದಂಡ ಕೂಡ ಆಗಿದೆ. ಇದೀಗ ಶಾಸಕ ಬಸನಗೌಡ ದದ್ದಲ್ ಹೆಸರು ಕೂಡ ಬಹಳ ಜೋರಾಗಿ ಕೇಳಿ ಬರ್ತಾ ಇದೆ. ನೋಡಿ, ಗಮನಿಸ್ತಾ ಇದ್ದೀರಾ, ಕೋರ್ಟ್ಗೆ ಸಲ್ಲಿಸಿರುವಂತಹ 34 ಪುಟಗಳ ಹೇಳಿಕೆಯಲ್ಲಿ ಶಾಸಕ ಬಸನಗೌಡ ದದ್ದಲ್ನ ಹೆಸರು ಕೂಡ ತಳುಕು ಹಾಕೊಳ್ತಾ ಇದೆ. ಹಾಗಾಗಿ ಈ ಶಾಸಕರಿಗೂ ಕೂಡ ಈ ಕೇಸಲ್ಲಿ ಸಂಕಷ್ಟ ತಪ್ಪಿದ್ದಲ್ಲ. ಈಗ ಆಲ್ರೆಡಿ ತನಿಖೆ ತೀವ್ರಗೊಂಡಿದೆ, ವಿಚಾರಣೆ ಕೂಡ ಆಗ್ತಾ ಇದೆ, ತನಿಖೆ ಕೂಡ ಆಗ್ತಾ ಇದೆ. ತನಿಖೆಯಲ್ಲಿ ದಿನದಿಂದ ದಿನಕ್ಕೆ ಸಾಕಷ್ಟು ಟ್ವಿಸ್ಟ್ಗಳು ಸಿಗ್ತಾ ಇರೋದು ನೋಡಿ, ಗಮನಿಸ್ತಾ ಇದ್ದೀವಿ. 187 ಕೋಟಿ ಭ್ರಷ್ಟಾಚಾರ ಪ್ರಕರಣ, 187 ಕೋಟಿ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾಗೇಂದ್ರ ತಲೆದಂಡ ಕೂಡ ಆಗಿದೆ, ರಾಜೀನಾಮೆ ಕೂಡ ಕೊಟ್ಟಾಯಿತು ಈ ಕೇಸ್ಗೆ ಸಂಬಂಧಪಟ್ಟಂತೆ. ಅದೆಲ್ಲದರ ನಡುವೆ ಈಗ ಓರ್ವ ಶಾಸಕ ಹಾಗೆ ಮತ್ತೋರ್ವ ಸಚಿವನ ಹೆಸರು ಬಹಳಷ್ಟು ಜೋರಾಗಿ ಕೇಳಿಬರ್ತಾ ಇದೆ. ಅದರಲ್ಲೂ ಕೂಡ ಶಾಸಕ ಬಸನಗೌಡ ದದ್ದಲ್ ಹೆಸರು ಕೇಳಿಬರ್ತಾ ಇರೋದ್ರಿಂದ ಮತ್ತಷ್ಟು ಸಂಕಷ್ಟ ಎದುರಾಗಿರೋದು. ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ರಾಯಚೂರು ಪ್ರತಿನಿಧಿ ನೀಲಕಂಠಸ್ವಾಮಿ. ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ನೀಲಕಂಠಸ್ವಾಮಿ, ವಾಲ್ಮೀಕಿ ಮಹರ್ಷಿ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನದಿಂದ ದಿನಕ್ಕೆ ಸಾಕಷ್ಟು ಟ್ವಿಸ್ಟ್ಗಳನ್ನು ಪಡ್ಕೊಳ್ತಾ ಇರೋದು. ಈಗಾಗಲೇ ನಾಗೇಂದ್ರ ತಲೆದಂಡ ಕೂಡ ಆಗಿದೆ. ಅದೆಲ್ಲದರ ನಡುವೆ ಶಾಸಕ ಹಾಗೆ ಮತ್ತೋರ್ವ ಸಚಿವನ ಹೆಸರು ಬಹಳಷ್ಟು ಜೋರಾಗಿ ಕೇಳಿ ಬರ್ತಾ ಇದೆ. ಯಾವ ರೀತಿ ಸಂಕಷ್ಟ ಎದುರಾಗಿದೆ ಬಸನಗೌಡ ದದ್ದಲ್ಗೆ? ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮತ್ತೆ ನಾವು ನಮ್ಮ ಪ್ರತಿನಿಧಿನ ಸಂಪರ್ಕ ಮಾಡುವಂತಹ ಪ್ರಯತ್ನ ಮಾಡೋಣ. ವಾಲ್ಮೀಕಿ ನಿಗಮದಲ್ಲಿ ಆದಂತಹ ಕೋಟಿ ಕೋಟಿ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡಿ, ಸಾಕಷ್ಟು ಜನರ ಹೆಸರುಗಳು ಈಗ ಆಲ್ರೆಡಿ ತಳುಕು ಹಾಕೊಳ್ತಾ ಇದೆ. ನಾಗೇಂದ್ರ ರಾಜೀನಾಮೆಯನ್ನ ಕೂಡ ಪಡ್ಕೊಂಡಾಗಿದೆ ಸಿಎಂ ಸಿದ್ದರಾಮಯ್ಯ ಅವರು. ಅದೆಲ್ಲದರ ನಡುವೆ ಒಂದಷ್ಟು ತನಿಖೆ ಆಗ್ತಾ ಇದೆ. ತನಿಖೆಯ ಜೊತೆಗೆ ದೊಡ್ಡ ದೊಡ್ಡವರ ಹೆಸರುಗಳು ಕೂಡ ಇದರಲ್ಲಿ ತಳುಕು ಹಾಕೊಳ್ತಾ ಇದೆ. ನೋಡಿ, ಈಗ ರಾಯಚೂರು ಗ್ರಾಮೀಣ ಕ್ಷೇತ್ರದ ಶಾಸಕ ಬಸನಗೌಡ ದದ್ದಲ್ ಅವರ ಹೆಸರು ಬಹಳಷ್ಟು ಜೋರಾಗಿ ಕೇಳಿ ಬರ್ತಾ ಇದೆ. ಅದರಲ್ಲೂ ಕೂಡ ಈ ಪ್ರಕರಣದಲ್ಲಿ ವಾಲ್ಮೀಕಿ ನಿಗಮದಲ್ಲಿ ಆದಂತಹ ಭ್ರಷ್ಟಾಚಾರ ಪ್ರಕರಣದಲ್ಲಿ 8ನೇ ಆರೋಪಿ ಪರ ವಕೀಲರು ಏನು ಕೋರ್ಟ್ಗೆ ಒಂದಷ್ಟು ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದ್ದಾರೆ. 3 ಪುಟಗಳ ಹೇಳಿಕೆ, 34 ಪುಟಗಳ ಹೇಳಿಕೆಯಲ್ಲಿ ಬಸನಗೌಡ ದದ್ದಲ್ ಹೆಸರು ಕೂಡ ಇಲ್ಲಿ ಉಲ್ಲೇಖ ಆಗಿರೋದು. ಈ ಬಗ್ಗೆ ತನಿಖೆ ನಡೆಸಬೇಕು ಅಂತ ಹೇಳಿ ಕೋರ್ಟ್ಗೆ ವಕೀಲರು ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾಗೇಂದ್ರ ತಲೆದಂಡ ಕೂಡ ಆಗಿರೋದು. ಹಾಗಾಗಿ ಸಾಕಷ್ಟು ಜನರ ಹೆಸರುಗಳು ಕೂಡ ಇದರಲ್ಲಿ ತಳುಕು ಹಾಕೊಳ್ತಾ ಇದೆ. ಅದರ ಜೊತೆಗೆ ಬೇರೆ ಬೇರೆ ರಾಜ್ಯಕ್ಕೆ ಬೇರೆ ಬೇರೆಯವರ ಅಕೌಂಟಿಗೆ ಹಣ ಹೋಗಿರೋದು ಕೂಡ ಈಗಾಗಲೇ ತನಿಖೆ ಆಗ್ತಾ ಇದೆ. ಕೋಟ್ಯಾಂತರ ರೂಪಾಯಿ ಹಣ ವರ್ಗಾವಣೆ ಆಗಿರೋದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಕೂಡ ತೀವ್ರಗತಿಯಲ್ಲಿ ನಡೀತಾ ಇದೆ. ಅದೆಲ್ಲದರ ನಡುವೆ ಈಗ ಶಾಸಕರು ಹಾಗೆ ಮತ್ತೋರ್ವ ಸಚಿವನ ಹೆಸರು ಕೂಡ ತಳುಕು ಹಾಕೊಳ್ತಾ ಇರೋದು. ಅದೆಲ್ಲದರ ನಡುವೆ ಸಮಗ್ರವಾದಂತಹ ತನಿಖೆ ಆಗ್ತಾ ಇದೆ.